ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರಗದಸ್ತೆ ಮಹಾಲಕ್ಷ್ಮೀರ್ನಮಸ್ತತೆ ಪಂಚಾನತನುದ್ಭೂತನ್ ಪಂಚಾಕ್ಷರಮನಪಮ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯನ್ ಜಗದ್ಗುರು. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯನ ಬಸವಾದಿ ಶಿವಶರಣರನ್ನ ಯಡಿಯೂರು ಸಿದ್ಧಲಿಂಗೇಶ್ವರನ ಹೃದಯದಲ್ಲಿ ಸ್ಥಾಪಿಸಿಕೊಳ್ತಾ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕವಲೇದುರ್ಗ ಭುವನಗಿರಿ ಸಂಸ್ಥಾನ ಮಠದ ಷಟಸ್ಥಲ ಬ್ರಹ್ಮಿ ಮರಳಸಿದ್ದ ಶಿವಾಚಾರ್ಯ ಚರಣ ಕಮಲಕ್ಕೂ ಗುರುಗುಂಟ ಅಂಬರೀಷ್ ಲಿಂಗಕ್ಕೆ ಅಣೆಮಣಿದು ಈ ವಾರದ ವಾರ ಭವಿಷ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಉತ್ತಮವಾಗಿರತಕ್ಕಂಥದ್ದು. ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗುವಂಥದ್ದಾಗ್ತದೆ. ಕಾನೂನು ಸಂಬಂಧಿತ ತೊಂದರೆಗಳೆಲ್ಲವೂ ದೂರಾಗುವಿಕೆ ಉಂಟಾಗುವಂಥದ್ದಾಗ್ತದೆ. ಕಾನೂನು ಸಮಸ್ಯೆಗಳೇನಾದರೂ ಇತ್ತು ಅಂದ್ರೆ ಅದೆಲ್ಲವೂ ದೂರಾಗಿ ಶುಭ ಫಲ ನಿಮ್ಮ ಕಡೆ ಬರುವಂಥದ್ದಾಗಿರ್ತದೆ. ಬಹಳ ದಿನದಿಂದ ಇರತಕ್ಕಂಥ ಕಾಯಿಲೆಗಳಿಗೆ ಔಷಧೋಪಚಾರ ದೊರೆತು ಈ ವಾರ ಕಾಯಿಲೆ ನಿವಾರಣೆ ಆಗುವಂಥದ್ದಾಗ್ತದೆ. ಬ್ಯಾಂಕಿನ ವ್ಯವಹಾರದಲ್ಲಿ ಅಧಿಕ ಧನಲಾಭ ಉಂಟಾಗುವಂಥದ್ದಾಗ್ತದೆ. ಆಗ್ನೇಯ ದಿಕ್ಕಿನಿಂದ ಶುಭ ಫಲಗಳು ಕೇಳಿ ಬರುವಂಥ ಸಾಧ್ಯತೆ ಜಾಸ್ತಿ ಆಗ್ತದೆ. ನಿಮ್ಮ ಮೇಲಾಧಿಕಾರಿಗಳಿಂದ ಉತ್ತಮವಾಗಿರ್ತಕ್ಕಂಥ ಗೌರವ ಪ್ರಶಸ್ತಿ ಸನ್ಮಾನಗಳು ದೊರೆಯುವಂಥದ್ದಾಗ್ತದೆ. ಹೊಸ ಕೆಲಸ ಯಾವುದೇ ಮಾಡಿರಿ ಎಲ್ಲವೂ ಯಶಸ್ವಿಯಾಗುವಂಥವುಗಳಾಗ್ತವೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಮಂಗಳವಾರ ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಕೆಲಸಕ್ಕಾಗಿ ಅಲಿದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಣಕಾಸಿನ ಕೊರತೆ ಅಥವಾ ಹಣಕಾಸಿನ ತೊಂದರೆ ಹೆಚ್ಚು ಉಂಟಾಗುವಂಥದ್ದಾಗ್ತದೆ. ಹಲವಾರು ಆಲೋಚನೆಗಳು ಏನೇ ಆಲೋಚನೆ ಮಾಡಿದರೂ ಸಹ ಯಾವುದೂ ಸಿದ್ಧಿ ಆಗದೇ ಇರತಕ್ಕಂಥದ್ದಾಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಹೊಸ ಕೆಲಸ ಮಾಡೋಕ್ಕೆ ಹೋಗ್ತೀರಿ, ಯಾವುದೂ ಕೆಲಸಗಳು ಸರಿಯಾಗಿ ಆಗದೇ ಇರುವಂಥವುಗಳಾಗ್ತವೆ. ಜೂಜಾಟ ದುಷ್ಟ ಕೆಲಸಗಳು ಎಲ್ಲವನ್ನು ಬಲಿಯಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ನೀವು ನಂಬಿರ್ತಕ್ಕಂಥ ಜನರು ನಿಮಗೆ ಕೈ ಕೊಡುವಂಥ ಸಾಧ್ಯತೆಗಳು ಜಾಸ್ತಿಯಾಗಿರ್ತವೆ. ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಗೊತ್ತಾಗದೇ ಇರತಕ್ಕಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗ್ತದೆ. ಕಾಲೆಳೆಯುವಂಥವ್ರೇ ಜಾಸ್ತಿ ಆಗ್ತಾರೆ. ಒಂದು ಯಾವುದಾದ್ರು ಹೊಸ ಕೆಲಸ ಮಾಡೋಕ್ಕೆ ಹೋಗ್ತೀರಿ ಅಂದರೆ ನಿಮ್ಮ ಬೆನ್ನಿಂದ ಇಲ್ಲ ಸಲ್ಲದ ಆರೋಪಗಳು ಜಾಸ್ತಿ ಮಾಡುವಂಥದ್ದಾಗ್ತದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಕನಸು ಎಲ್ಲವೂ ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಹೆಚ್ಚು ಸಮಯಕ್ಕೆ ತಕ್ಕಂತೆ ಮಾತನಾಡ್ತಕ್ಕಂಥ ಗುಣಧರ್ಮ ನಿಮ್ಮದಾಗಬೇಕು. ಹೆಚ್ಚು ಕಡಿಮೆ ಮಾತಾಡಿ ಸಮಸ್ಯೆಗಳನ್ನು ಮೇಲೆ ಎಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಬುಧವಾರ ಶುಕ್ರವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ವೃಷಭ ರಾಶಿಯವರು ಆಂಜನೇಯ ದೇವಸ್ಥಾನ ದರ್ಶನ ಮಾಡಿಕೊಂಡ್ರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಹೊಸತನದ ಬದಲಾವಣೆಯನ್ನು ಈ ವಾರ ಕಾಣುವಂಥವ್ರಾಗ್ತಾರೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಶ್ರದ್ಧೆ ಓದೋದ ಕಡೆ ಮನಸ್ಸು ವಾಲುವಂಥದ್ದಾಗ್ತದೆ. ಖಂಡಿತವಾಗಿ ವಿದ್ಯಾರ್ಥಿಗಳು ಈ ವಾರ ಟೆಸ್ಟ್ಗಳಲ್ಲಿ ಹೆಚ್ಚು ಅಂಕವನ್ನು ಗಳಿಸುವಂಥವ್ರಾಗ್ತಾರೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಬಡ್ತಿ ಯೋಗ ಸಹ ಈ ವಾರ ಉಂಟಾಗುವಂಥದ್ದಾಗ್ತದೆ. ಸೋದರರಿಂದ ಆರ್ಥಿಕ ಸಹಾಯ ಸಹಕಾರಗಳು ದೊರೆಯುವಂಥದ್ದಾಗ್ತದೆ. ಗುತ್ತಿಗೆದಾರಿಕೆ ಮತ್ತು ಗಣಿಗಾರಿಕೆಯಲ್ಲಿ ಹೆಚ್ಚು ಧನಲಾಭಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಹೋಟೆಲ್ ಅಥವಾ ಹೋಲ್ಸೇಲ್ ವ್ಯಾಪಾರದಲ್ಲಿ ಹೆಚ್ಚು ಧನಲಾಭ ಉಂಟಾಗುವಂಥದ್ದಾಗ್ತದೆ. ಇನ್ನು ಸ್ಥಿರಾಸ್ತಿಯ ಖರೀದಿ ಸಹ ಮಾಡುವಂಥವ್ರಾಗ್ತಾರೆ. ವಾಹನ ಖರೀದಿ ಯೋಗ. ಇನ್ನು ಮನೆಗೆ ಗೃಹೋಪಯೋಗಿ ಸಾಮಾನುಗಳ ಖರೀದಿ ಸಹ ಈ ವಾರ ಮಾಡುವಂಥವ್ರಾಗ್ತಾರೆ. ಸಮಾಧಾನದಿಂದ ಜೀವನ ಕಳೆಯುವಂಥವ್ರಾಗ್ತಾರೆ. ಸಿಟ್ಟಿನ ಬರದಲ್ಲಿ ಏನಾದರೂ ಮಾತನಾಡುವಂಥದ್ದು ಎಲ್ಲವನ್ನು ಮರೆತು ಸಮಾಧಾನದಿಂದ ಮಾತಾಡುವಂಥದ್ದನ್ನು ಈ ವಾರ ಕಲಿಯುವಂಥವ್ರಾಗ್ತಾರೆ. ದಾಂಪತ್ಯ ಜೀವನದಲ್ಲಿ ಹೆಚ್ಚು ಸುಖ ಶಾಂತಿ ನೆಮ್ಮದಿಯಿಂದ ಕಾಲ ಕಳೆಯುವಂಥವ್ರಾಗ್ತಾರೆ. ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳ ನೀವಾಗಿ ನೆರೆಹೊರೆಯವರು ನಿಮಗೆ ಶಬ್ಬಾಸ್ಗಿರಿಯನ್ನು ಒಳ್ಳೆಯ ವ್ಯಕ್ತಿಯಪ್ಪ, ಒಳ್ಳೆಯ ಮಗಪ್ಪ, ಒಳ್ಳೆಯ ಮಗಳಪ್ಪ ಅನ್ನುವಂಥ ಗೌರವಕ್ಕೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ನಿಮ್ಮ ಕೆಲಸದಲ್ಲಿ ಹೊಸತನದ ಬದಲಾವಣೆಯನ್ನು ಕಾಣುವಂಥವ್ರಾಗ್ತೀರಿ. ಬುಧವಾರ ಶುಕ್ರವಾರ ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕರ್ಕಾಟಕ ರಾಶಿಯವರಿಗೆ ಸಹ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಕುಟುಂಬದವರ ಸಹಾಯ ಸಹಕಾರದಿಂದ ಹೆಚ್ಚು ಬೆಲೆ ಬಾಳುವಂಥ ವಸ್ತುಗಳನ್ನು ನೀವು ಖರೀದಿ ಮಾಡುವಂಥವ್ರಾಗ್ತೀರಿ. ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಯಶಸ್ಸು ಹುಮ್ಮಸ್ಸು ಎಲ್ಲವೂ ಈ ವಾರ ಪ್ರಾಪ್ತಿಯಾಗುವಂಥವಾಗ್ತವೆ. ಮಾಡುವಂಥ ಕೆಲಸದಲ್ಲಿ ವಿಘ್ನಗಳು ಜಾಸ್ತಿ ಬರ್ತಾ ಇದ್ವಲ್ಲ ಅವೆಲ್ಲ ವಿಘ್ನಗಳು ನಿವಾರಣೆಯಾಗಿ ಹೊಸ ಕೆಲಸಗಳತ್ತ ಮನಸ್ಸು ವಾಲುವಂಥದ್ದಾಗ್ತದೆ. ಇನ್ನು ಸಾಲದಿಂದ ತೊಂದರೆ ಅನುಭವಿಸುವಂಥವ್ರು ಎಲ್ಲ ಸಾಲವನ್ನು ಈ ವಾರ ನಿಭಾಯಿಸುವಂಥ ಶಕ್ತಿ ಉತ್ಪನ್ನ ಆಗ್ತಕ್ಕಂಥದ್ದಾಗ್ತದೆ. ಅಂದರೆ ಎಲ್ಲ ಸಾಲವನ್ನು ಕಟ್ಟುವಂಥವ್ರಾಗ್ತಾರೆ. ಇನ್ನು ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಬಡ್ತಿ ಯೋಗ ಸಹ ಈ ವಾರ ಉಂಟಾಗುವಂಥದ್ದಾಗ್ತದೆ. ಯುವ ಜನತೆ ವಿಶೇಷವಾಗಿ ರಾಜಕೀಯತ್ತ ಪ್ರವೇಶ ಮಾಡುವಂಥವ್ರಾಗ್ತಾರೆ.
ಯುವಜನತೆಯ ರಾಜಕೀಯದತ್ತ ಮುಖ ಮಾಡಿ ಹೋಗುವಂಥ ಸಾಧ್ಯತೆಗಳು ಈ ವಾರ ಜಾಸ್ತಿ ಇರ್ತವೆ. ಸರ್ಕಾರದಿಂದ ಸಹಾಯ ಸಹಕಾರಗಳು ದೊರೆಯುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿ ಆಗುವಂಥದ್ದಾಗ್ತದೆ. ರೈತಾಪಿ ವರ್ಗದವರಿಗೆ ಶುಭ ಸುದ್ದಿಯನ್ನು ಕೇಳುವಂಥವ್ರಾಗ್ತಾರೆ. ಮನೆಯಲ್ಲಿ ಗೃಹ ಸಾಮಾನುಗಳ ಖರೀದಿ ಮತ್ತು ಮನೆಯಲ್ಲಿರ್ತಕ್ಕಂಥ ಮಕ್ಕಳುಗಳ ಶುಭ ಮಂಗಳ ಕಾರ್ಯಗಳು ಸಹ ಈ ವಾರ ಜರುಗುವಂಥದ್ದಾಗ್ತದೆ. ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಸಿಂಹ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು, ಯಾವುದೇ ವಿಚಾರ ಬಂದಾಗ ಸಾಲ ತೀರಿಸಲಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದರಿಂದ ಈ ವಾರ ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲ ಸೂಲವಾಗಿ ಚುಚ್ಚುವಂಥ ಸಾಧ್ಯತೆ ಇರ್ತದೆ. ಆಸ್ತಿಯನ್ನು ಮಾರುವಂಥ ಪರಿಸ್ಥಿತಿ ಬಂತು ಅಂದ್ರೆ ಈ ವಾರ ಸ್ವಲ್ಪ ನೀವು ಅಂದ್ಕೊಂಡಂಥ ರೇಟಿಗೆ ಹೋಗೋಂಗಿಲ್ಲ. ಹಾಗಾಗಿ ನೋಡಿಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಜಾಗೃತಿ ಇಲ್ಲದೇ ಇದ್ದರೆ ಅಂದರೆ ಖರ್ಚಿನ ವಿಚಾರಕ್ಕೆ ಕೈಗೆ ಬಂದಂಥ ಖರ್ಚುಗಳನ್ನು ಹಂಗೆ ಮಾಡ್ತಾ ಇದ್ದರೆ ಅಂದರೆ ಧನಹಾನಿ ಉಂಟಾಗುವಂಥದ್ದಾಗ್ತದೆ. ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥವುಗಳಾಗ್ತವೆ. ನಿಷ್ಠುರದ ಮಾತುಗಳಿಂದ ನಿಮ್ಮ ಸ್ನೇಹಿತರು ದೂರಾಗುವಿಕೆ ಉಂಟಾಗುವಂಥದ್ದಾಗ್ತದೆ. ನಿಮ್ಮ ಮಕ್ಕಳು ನಿಮ್ಮ ಹತೋಟಿಯಲ್ಲಿ ಬಾರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದರಿಂದ ಅವ್ರು ಏನು ಕೆಲಸ ಮಾಡ್ತಾರೆ, ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಎಷ್ಟೊತ್ತಿಗೆ ಸ್ಕೂಲಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಗೌಪ್ಯವಾಗಿ ಆಲೋಚನೆ ಮಾಡುವಂಥದ್ದು ಅಥವಾ ಅವ್ರೇನೇನು ಮಾಡ್ತಾರೆ ಅವಲೋಕನ ಮಾಡುವಂಥದ್ದು ಒಳ್ಳೆಯದು. ಎಂಥದ್ದೇ ಪ್ರಸಂಗ ಬಂದರೂ ಸಹ ತಾಳ್ಮೆಯನ್ನು ಈ ವಾರ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಕಳ್ಳತನದ ಅಪವಾದ ಅಥವಾ ಸುಳ್ಳಿನ ಅಪವಾದ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಈ ವಾರ ಜಾಸ್ತಿ ಇರ್ತದೆ. ಉದ್ಯೋಗದಲ್ಲಿ ಗಂಡಾಂತರಗಳು ಮೇಲಿಂದ ಮೇಲೆ ಬರುವಂಥವುಗಳಾಗ್ತವೆ. ನೀವಾಯಿತು ನಿಮ್ಮ ಕೆಲಸ ಆಯಿತು ಮಾಡ್ಕೊಂಡಿದ್ದರೆ ಒಳ್ಳೆಯದು. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಸಾಧಾರಣವಾಗಿರುವಂಥ ಸಿಂಹರಾಶಿಯವರು ತುಪ್ಪದ ದೀಪವನ್ನು ಮನೆಯಲ್ಲಿ ದೇವರಿಗೆ ಜಗಲಿ ಮೇಲೆ ಹಚ್ಚಿದ್ರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು, ಕೆಟ್ಟ ಜನರ ಸಹವಾಸವನ್ನು ಈ ವಾರ ಮಾಡುವಂಥವ್ರಾಗ್ತಾರೆ. ಗೌರವಕ್ಕೆ ಧಕ್ಕೆ ತಂದು ಕೊಡುಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ನಿಮ್ಮ ಕುಟುಂಬದವರು ಮಾತಿಗೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನಾಡಿ ಅವ್ರ ಜೊತೆ ಕದನಕ್ಕೆ ಇಳಿತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವು ದುಡಿದಿರ್ತಕ್ಕಂಥ ದುಡ್ಡಿನಲ್ಲಿ ಆಸ್ಪತ್ರೆಗಾಗಿ ಖರ್ಚು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಣ್ಣ ಪುಟ್ಟ ಶೀತದಿಂದ ಬಳಲುವಂಥ ಸಾಧ್ಯತೆಗಳು ಈ ವಾರ ಜಾಸ್ತಿ ಆಗುವಂಥವುಗಳಾಗ್ತವೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳು ಕುಟುಂಬದಲ್ಲಿ ಜರುಗುವಂಥದ್ದಾಗ್ತದೆ. ನೋವು ಹೆಚ್ಚು ತರುವಂಥದ್ದಾಗ್ತದೆ. ಹಳೆಯ ವಿಚಾರಗಳನ್ನು ನೆನಪು ಮಾಡಿಕೊಂಡು ಕಣ್ಣೀರಿಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಂದ ಈ ವಾರ ಕಿರಿಕಿರಿ ಹೆಚ್ಚಾಗುವಂಥದ್ದಾಗ್ತದೆ. ಸಮಾಧಾನ ಇರಲ್ಲ. ಏನು ಮಾತಾಡೋಕ್ಕೆ ಹೋದರೂ ಸಹ ಮಾತಿಗೆ ವಿರುದ್ಧ ಮಾತುಗಳು ಆಡ್ತಕ್ಕಂಥವರೇ ಜಾಸ್ತಿ ಆಗ್ತಾರೆ. ಏನು ಸಮಾಧಾನ ಇರದೇ ಇರತಕ್ಕಂಥ ಪರಿಸ್ಥಿತಿ ಈ ವಾರ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗಿರೋದ್ರಿಂದ ತಾವುಗಳು ಶಾಂತತೆಯಿಂದ ತಮ್ಮ ಕೆಲಸ ಆಯಿತು ತಾವಾಯ್ತು ಇರುವಂಥದ್ದು ಒಳ್ಳೆಯದು. ಬುಧವಾರ, ಶುಕ್ರವಾರ, ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕನ್ಯಾ ರಾಶಿಯವರು ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡಿದರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಂಥವುಗಳು. ನೀವು ಬಯಸಿದ್ದು, ನೀವು ಅಂದುಕೊಂಡಿರ್ತಕ್ಕಂಥದ್ದು ಏನೋ ಮಾಡಬೇಕು, ಏನೋ ಕನಸು ಕಟ್ಕೊಂಡಿದ್ರೆ ಅಂದರೆ ಈ ವಾರ ಖಂಡಿತವಾಗಿ ಯಶಸ್ವಿಯಾಗುವಂಥದ್ದಾಗ್ತದೆ. ಎಂಥದ್ದೇ ಪರಿಸ್ಥಿತಿ ಇದ್ದರೂ ಸಹ ಎಲ್ಲ ತೊಂದರೆಗಳು ನಿವಾರಣೆ ಆಗುವಂಥದ್ದಾಗ್ತದೆ. ಅತ್ತೆ ಮಾವಂದರಿಂದ ಸಹಾಯ ಸಹಕಾರ ದೊರೆಯುವಂಥದ್ದಾಗ್ತದೆ. ನೆನೆಗುದಿಗೆ ಬಿದ್ದಿರತಕ್ಕಂಥ ಎಲ್ಲ ಕೆಲಸಗಳು, ಸಮಸ್ಯೆಗಳು ಸರಳ ಆಗ್ತಕ್ಕಂಥದ್ದಾಗ್ತದೆ. ಇನ್ನು ಗುಣಕ್ಕೆ ತಕ್ಕ ಪ್ರತಿಫಲಗಳು ದೊರೆಯುವಂಥದ್ದಾಗ್ತದೆ. ಹಿತವಾಗಿ ಮಾತನಾಡುವುದರಿಂದ ಅಥವಾ ಒಳ್ಳೆಯ ವಿಚಾರಗಳನ್ನು ಮಾತಾಡೋದರಿಂದ ಹಿತಶತ್ರುಗಳು ಸಹ ದೂರ ಆಗುವಿಕೆ ಉಂಟಾಗುವಂಥದ್ದಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆ ಕಾಣಬೇಕಾಗಿತ್ತು ಅಂದ್ರೆ ನೀವು ಪ್ರತಿನಿತ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಂದರೆ ಆಳಿನ ಮೇಲೆ ಬಿಟ್ಟು ಹೋಗ್ಬೇಡ್ರಿ. ನೀವೇ ಇದ್ದರೆ ವ್ಯಾಪಾರ ವ್ಯವಹಾರದಲ್ಲಿ ಏನನ್ನುವಂಥದ್ದು ಪ್ರತ್ಯಕ್ಷವಾಗಿ ಗೊತ್ತಾಗುವಂಥದ್ದಾಗ್ತದೆ. ಇನ್ನು ಹಣಕಾಸಿನ ವಿಚಾರ, ದುಡಿದಿರ್ತಕ್ಕಂಥ ದುಡ್ಡನ್ನು ಹೊಳಿ ಖರ್ಚು ಮಾಡಿದಂಗೆ ಅಂದರೆ ಸುಮ್ಮನೆ ಖರ್ಚು ಮಾಡೋದ್ರಿಂದ ಉಪಯೋಗ ಆಗಲ್ಲ. ಆ ದುಡ್ಡನ್ನು 4 ಕಾಸು ಬ್ಯಾಂಕಲ್ಲಿ ಕೂಡಿಡಬೇಕು. ನೀವು ಕೂಡಿಟ್ಟರೆ ಮಾತ್ರ ಮುಂದಿನ ಜೀವನಕ್ಕೆ ಅನುಕೂಲ ಆಗುವಂಥದ್ದಾಗ್ತದೆ. ಇಲ್ಲಾಂದ್ರೆ ಹಣಕಾಸಿನ ತೊಂದರೆಗಳು ಉಂಟಾಗುವಂಥದ್ದಾಗ್ತದೆ. ಹಾಗಾಗಿ ಈ ವಾರ ನೀವು ಗಳಿಸಿರ್ತಕ್ಕಂಥ ದುಡ್ಡಿನಲ್ಲಿ ಚಿನ್ನಾಭರಣಗಳ ಖರೀದಿ ಸಹ ಈ ವಾರ ಮಾಡುವಂಥವ್ರಾಗ್ತೀರಿ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು, ಈ ವಾರ ನ್ಯಾಯಾಲಯದ ತೀರ್ಪು ನಿಮ್ಮ ವಿರುದ್ಧ ಬರುವಂಥದ್ದಾಗ್ತದೆ. ಏನು ಮಾಡೋಕ್ಕೆ ಹೋದ್ರೆ ಸಮಾಧಾನ ಇರಲ್ಲ, ಟೆನ್ಷನ್ ಜಾಸ್ತಿ, ನಾಲಿಗೆಯನ್ನು ಮನ ಬಂದಂತೆ ಅರಿಬಿಡದೆ
ನೀವಾಯಿತು ನಿಮ್ಮ ಕೆಲಸ ಆಯಿತು ಅಷ್ಟು ಮಾಡ್ಕೊಂಡಿರುವಂಥದ್ದು ಒಳ್ಳೆಯದು. ಯಾರಿಗೂ ಬೇಯಕ್ಕೆ ಹೋಗಿ ಇನ್ಯಾರಿಗೂ ಪೆಟ್ಟ ಆಗ್ತದೆ ಅದು. ಹಾಗಾಗಿ ಯಾರಿಗೂ ಏನು ಮಾತಾಡೋಕ್ಕೆ ಹೋಗಬೇಡ್ರಿ. ಇನ್ನು ಪರಸ್ತ್ರೀಯಿಂದ ಕಲಹ ಉಂಟಾಗುವಂಥದ್ದಾಗ್ತದೆ ಮನೆಯಲ್ಲಿ. ಪರಸ್ತ್ರೀ ವ್ಯಾಮೋಹದಿಂದ ನಿಮಗೆ ತೊಂದರೆ ಉಂಟಾಗುವಂಥವುಗಳಾಗ್ತವೆ ಈ ವಾರ. ನೀವಾಯಿತು ನಿಮ್ಮ ಕೆಲಸ ಆಯಿತು ಮಾಡ್ಕೊಂಡಿದ್ರೆ ಒಳ್ಳೆಯದು. ಸರ್ಕಾರದ ಕೆಲಸದಲ್ಲಿ ಅನ್ಯಾಯ ಮಾಡಿದ್ರೆ ಅಂದರೆ, ಅಧರ್ಮ ಮಾಡಿದ್ರೆ ಅಂದರೆ, ಲಂಚವನ್ನು ತೆಗೆದುಕೊಂಡಿದ್ರೆ ಈ ವಾರ ಸಿಗಾಕ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಬಡವರ ದುಡ್ಡು ಅಥವಾ ಶ್ರೀಸಾಮಾನ್ಯರ ದುಡ್ಡನ್ನು ಸರ್ಕಾರ ಅಧಿಕಾರಿಗಳು ಈ ವಾರ ಇಸ್ಕೊಳ್ಳುವಂಥದ್ದು ಅಥವಾ ಲಂಚ ತೆಗೆದುಕೊಳ್ಳುವಂಥದ್ದು ಮಾಡಬೇಡಿ. ಅದು ನಿಮಗೆ ತೊಂದರೆ ಉಂಟಾಗುವಂಥದ್ದಾಗ್ತದೆ. ಇಲ್ಲ ದಂಡ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯುವ ಪ್ರೇಮಿಗಳಿಗೆ ತೊಂದರೆಗಳು ಉಂಟಾಗ್ತದೆ. ಮಾತಿಗೂ ಜಗಳಗಳು ಪ್ರಾರಂಭ ಆಗ್ತದೆ. ನೀ ಸರಿಯಾಗಿ ಕಾಲ್ ಮಾಡಿಲ್ಲ, ನೀ ಸರಿಯಾಗಿ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನನಗೆ ಗೌರವ ಕೊಡ್ತಾ ಇಲ್ಲ, ಈ ರೀತಿಯ ತೊಂದರೆಗಳು ಉಂಟಾಗುವಂಥದ್ದಾಗಿರ್ತದೆ. ಭಾನುವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಬಡವರಿಗೆ, ದೀನ ದಲಿತರಿಗೆ ಬಟ್ಟೆಯನ್ನು ದಾನ ಮಾಡಿದರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಧನುಸ್ಸು ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ನೀವು ಮಾಡುವಂಥ ಉದ್ಯೋಗದಲ್ಲಿ ಹೆಚ್ಚು ಗಮನ ಕೊಡುವಂಥವ್ರಾಗ್ತದೆ. ಉದ್ಯೋಗದಲ್ಲಿ ಕೆಲವು ಬದಲಾವಣೆಯನ್ನು ಕಾಣುವಂಥವ್ರಾಗ್ತಾರೆ. ಮಠಾಧೀಶರಿಗೆ, ಧಾರ್ಮಿಕ ಮುಖಂಡರಿಗೆ, ಪುರಾಣ ಹೇಳುವಂಥ ಶಾಸ್ತ್ರಿಗಳಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ಕಿರಾಣಿ ವ್ಯಾಪಾರಸ್ಥರಿಗೆ, ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭಗಳು ಗಳಿಸುವಂಥವ್ರಾಗ್ತಾರೆ. ಸಮಾಜದಲ್ಲಿ ಮುನ್ನಾಳತ್ವ ವಹಿಸಿ ಹೊಸ ಕೆಲಸಗಳನ್ನು ಮಾಡಿದರೆ ಅಂದರೆ ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಹೆಂಡತಿಯೊಡನೆ ಸುಖ ದಾಂಪತ್ಯದಿಂದ ಕಾಲ ಕಳೆಯುವಂಥವರಾಗಿರ್ತಾರೆ. ಪರ ಊರಿಗೆ ಅಥವಾ ಪರ ರಾಜ್ಯಕ್ಕೆ, ಪರದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಗ ಸಹ ಈ ವಾರ ಉಂಟು. ಪುಣ್ಯಕ್ಷೇತ್ರಗಳ ದರ್ಶನದ ಭಾಗ್ಯ ಸಹ ಈ ವಾರ ಬರುವಂಥದ್ದಾಗ್ತದೆ. ಎಂಥದ್ದೇ ಸಮಸ್ಯೆಗಳು ಬಂದರೂ ಸಹ ಸಹಜವಾಗಿ ಸಮಾಧಾನದಿಂದ ಈ ವಾರ ಗೆಲ್ಲುವಂಥವರಾಗ್ತಾರೆ. ಬೆಟ್ಟದಂಗೆ ಬಂದಂಥ ಸಮಸ್ಯೆ ನೀರಾಗಿ ಹರಿದು ಹೋಗ್ತಕ್ಕಂಥ ಸಾಧ್ಯತೆಗಳು ಈ ವಾರ ಇರ್ತದೆ. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಕಡಿಮೆ ಮಾಡಿರಿ. ಮಕ್ಕಳ ಮೇಲೆ ದರ್ಪ, ಹೆಂಡತಿ ಮೇಲೆ ದರ್ಪ, ತಂದೆ ತಾಯಿಗಳ ಮೇಲೆ ದರ್ಪ ಇನ್ನು ತೋರಿಸುವಂಥದ್ದು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಮಾಡುವಂಥ ಕೆಲಸದಲ್ಲಿ ಗೌರವ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ನಿರೀಕ್ಷೆಗೂ ಮೀರಿ ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಸಹೋದರ ಸಹೋದರಿಯನ್ನು ಪ್ರೀತಿಯಿಂದ ನೋಡಿಕೊಂಡ್ರಿ ಅಂದರೆ ಅವರು ಗೊತ್ತಿಲ್ಲದೆ ನಿಮಗೆ ಸಹಾಯ ಸಹಕಾರವನ್ನು ಮಾಡುವಂಥವ್ರಾಗ್ತಾರೆ. ಹೆಚ್ಚು ಸಂತೋಷ ಕುಟುಂಬದಲ್ಲಿ ಹರಿದಾಡುವಂಥದ್ದಾಗ್ತದೆ. ಮನಸ್ತಾಪಗಳೆಲ್ಲವೂ ನಿವಾರಣೆ ಆಗ್ತದೆ. ಸಮಾಧಾನದಿಂದ ಎಲ್ಲರ ಮಾತನ್ನು ನೀವು ಕೇಳುವಂಥದ್ದು, ನೀವೆಲ್ಲರಿಗೆ ಸಮಾಧಾನದಿಂದ ಹೇಳುವಂಥದ್ದು ಮಾಡಿದೆ ಅಂದರೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ಕಾಣುವಂಥವ್ರಾಗ್ತಾರೆ. ಕುಲದೇವರ ಮೇಲಿಟ್ಟಿರುವಂಥ ಭಕ್ತಿ, ಶ್ರದ್ಧೆ ನಿಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥದ್ದಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುವಂಥದ್ದಾಗ್ತದೆ. ಮದುವೆ ವಿಚಾರಕ್ಕೆ ಭಾಳ ದಿನದಿಂದ ಕನ್ಯೆ ನೋಡ್ಕೊಂಡು ಬರ್ತಾ ಇದ್ರೆ ಫಿಕ್ಸ್ ಆಗ್ತಾ ಇರಲ್ಲ, ಅಥವಾ ಹೊರಗಳು ಬಂದು ನಿಮ್ಮ ನೋಡ್ಕೊಂಡು ಹೋಗ್ತಾ ಇದ್ರು ಫಿಕ್ಸ್ ಆಗ್ತಾ ಇರಲ್ಲ ಅಂದರೆ ಈ ವಾರ ಒಂದು ನಿರ್ಧಾರ ಆಗುವಂಥದ್ದಾಗ್ತದೆ. ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಹೊಸ ಅತಿಥಿಗಳು ಮನೆಗೆ ಆಗಮನ ಉಂಟಾಗುವಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕುಂಭರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಈ ವಾರ ಮುಂಗೋಪ ಕಡಿಮೆ ಮಾಡಿಕೊಂಡಷ್ಟು ಒಳ್ಳೆಯದು. ಕೆಲವರ ವಿಚಾರ ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಜಾಗ್ರತೆ ವಹಿಸದೆ ಬಡ ಮುಂದುವರೆದು ಮಾತಾಡ್ತೀರಿ. ಗೌರವಕ್ಕೆ ಧಕ್ಕೆ ಮಾಡ್ಕೊಂಡು ಅವ್ರ ಕೈಲಿಂದ ಬೇಯಿಸ್ಕೊಂತೀರಿ. ಇನ್ನು ಸ್ತ್ರೀಯಿಂದ ಹಣದ ವ್ಯಾಮೋಹ ಹೆಚ್ಚಾಗ್ತದೆ. ಸ್ತ್ರೀಗೆ ಹಣವನ್ನು ವ್ಯಯ ಮಾಡ್ತೀರಿ. ಪರಸ್ತ್ರೀಯಿಂದ ನಿಮಗೆ ತೊಂದರೆ. ಈ ವಾರ ಕಟ್ಟಿಟ್ಟ ಬುತ್ತಿ, ಜಾಗ್ರತೆ ಇರಲಿ. ವಿವಾದಾತ್ಮಕವಾಗಿರ್ತಕ್ಕಂಥ ವಿಷಯದಲ್ಲಿ ಸಿಗಾಕೊಂಡು ಒದ್ದಾಡ್ತಕ್ಕಂಥದ್ದೇ ಜಾಸ್ತಿ ಆಗ್ತದೆ. ಅನಾರೋಗ್ಯದ ಸಮಸ್ಯೆ ಈ ವಾರ ಕಾಡುವಂಥದ್ದಾಗ್ತದೆ. ನಿಮ್ಮ ಜವಾಬ್ದಾರಿ ಬಹಳಷ್ಟು ಇದೆ. ಆ ಜವಾಬ್ದಾರಿಯನ್ನು ಮರೆತು ನೀವು ಬೇರೆ ಥರ ಕೆಲಸಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಅಂದರೆ ತೊಂದರೆ ಆಗುವಂಥದ್ದಾಗ್ತದೆ. ಆರೋಗ್ಯದಲ್ಲಿ ಕೊಂಚುತ್ತು ಬದಲಾವಣೆ. ಶೀತದಿಂದ ಬೆಳಗ್ಗೆ ಬೇಗ ಹೇಳೋದ್ರಿಂದ ನೆಗಡಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಜಾಸ್ತಿ ಬರುವಂಥವುಗಳಾಗ್ತವೆ. ಷೇರುಪೇಟೆಯಲ್ಲಿ ಹಣ ಹೂಡಿದ್ರಿ ಅಂದರೆ ಅದು ಲಾಭ ತಂದು ಕೊಡದೇ ಇರುವಂಥ ಪರಿಸ್ಥಿತಿ ಈ ವಾರ ನಿರ್ಮಾಣ ಆಗ್ತಕ್ಕಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕುಂಭರಾಶಿಯವರು ಈಶ್ವರನಿಗೆ ಅಲ್ಲಿಂದ ಅಭಿಷೇಕ ಮಾಡಿದ್ರಿಂದ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮೀನರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು.
ನಿಮ್ಮ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಜಾಸ್ತಿ ಬರುವಂಥದ್ದಾಗ್ತದೆ. ಏನೇ ಕೆಲಸ ಮಾಡೋಕ್ಕೆ ಹೋಗಲಿ, ಯಾವುದು ಕೆಲಸಗಳು ಯಶಸ್ವಿ ಆಗದೇ ಇರುವಂಥದ್ದಾಗ್ತದೆ. ನಿಮ್ಮ ಕೆಲಸಗಳಿಗೆ ವಿಘ್ನ ಹೆಚ್ಚು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಮಾನಸಿಕ ಅಶಾಂತಿಯಲ್ಲಿ ಕಾಲವನ್ನು ಕಳೆಯುವಂಥವ್ರಾಗ್ತೀರಿ. ಜೀವನದಲ್ಲಿ ಏನು ಕಳ್ಕೊಂಡಿದ್ದೀನಿ ಅನ್ನುವಂಥದ್ದು ಗೊತ್ತಾಗಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಣ್ಣ ಪುಟ್ಟ ಟೆನ್ಷನ್ಗಳು ಮಾಡ್ಕೊಳ್ಳುವಂಥವ್ರಾಗ್ತಾರೆ. ಆಮೇಲೆ ವೃತ್ತಿಯಲ್ಲಿ ಉತ್ಸಾಹ ಕಡಿಮೆ ಆಗ್ತದೆ. ಹೊಸ ಉತ್ಸಾಹಕ್ಕೆ ಪ್ರೇರೇಪಣೆ ನೀಡೋಂಗಿಲ್ಲ. ಹಳೇದು ಯಾವುದೋವನ್ನು ಹಿಂಗಾಯ್ತಲ್ಲ ಅನ್ನುವಂಥದ್ದೇ ಜಾಸ್ತಿ ಆಗ್ತದೆ. ಹಣಕಾಸಿನ ತೊಂದರೆ ಜಾಸ್ತಿ ಆಗ್ತದೆ. ಸಾಲದ ಮೊರೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಪಾದನೆಗಳು ಸುಮ್ಮನೆ ಈ ವಾರ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರ್ತದೆ. ನೀವು ಧೈರ್ಯಶಾಲಿಗಳಾಗಿ ಕೆಲಸವನ್ನು ಮಾಡುವಂಥದ್ದು ಮರಿಬೇಡಿ. ಧೈರ್ಯವನ್ನು ಕಳ್ಕೊಂಡ್ರಿ ಅಂದರೆ ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದಾಗ್ತದೆ. ಈ ವಾರ ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಯತ್ಲಿಂದ ಕೆಲಸ ಮಾಡ್ಕೊಂಡಿದ್ರಿ ಅಂದರೆ ಬಹಳಷ್ಟು ಒಳ್ಳೆಯದು. ಇಲ್ಲ ಮತ್ತೊಂದು ಕೆಲಸಕ್ಕೆ ಕೈ ಹಾಕಿದ್ರಿ ಅಂದರೆ ಗೌರವಕ್ಕೆ ಧಕ್ಕೆ ಉಂಟಾಗುವಂಥದ್ದಾಗಿರ್ತದೆ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಸಾಧಾರಣವಾಗಿಂದ ಮೀನರಾಶಿಯವರು ಊರಲ್ಲಿರ್ತಕ್ಕಂಥ ಅಗಸಿ ಪುಡ್ಯಗಲ್ಲಿಗೆ ಅಂದರೆ ಬ್ರಹ್ಮಗಲ್ಲು ಅಂತ ಕರೀತಾರೆ, ಅದಕ್ಕೆ ಬೋರ್ಗಲ್ಲು ಅಂತ ಕರೀತಾರೆ. ಅದಕ್ಕೆ ಎಣ್ಣೆಯನ್ನಾರದು ಅಭಿಷೇಕ ಮಾಡಿ ಬಂದರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಇಲ್ಲಿಗೆ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.